ಸೊ ವಿಜಯಪುರ ಜಿಲ್ಲೆಯಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಫ್ ಎಲೆಕ್ಟೋರಲ್ ರೂಲ್ ಈಗಾಗಲೇ ಪ್ರಾರಂಭಗೊಂಡು ಎನ್ಯುಮರೇಷನ್ ಫೇಸು ಕಂಪ್ಲೀಟ್ ಆಗಿದೆ. ಸೊ ಎನ್ಯುಮರೇಷನ್ ಫೇಸು 17ನೇ ತಾರೀಕಿಗೆ ಕ್ಲೋಸ್ ಆಯಿತು. ಸೊ ಈಗ ಇವತ್ತು 20ನೇ ತಾರೀಕು 24th ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವ್ರದ್ದು ಗೈಡ್ಲೈನ್ಸ್ ಪ್ರಕಾರ ಇವತ್ತು ನಾವು ಡ್ರಾಫ್ಟ್ ಲಿಸ್ಟನ್ನು ಪಬ್ಲಿಷ್ ಮಾಡಿದ್ದೇವೆ. ಸೊ ಈ ಕರಡು ಮತದಾರ ಪಟ್ಟಿಯಲ್ಲಿ ನಮ್ಮಲ್ಲಿ ಒಟ್ಟು ASDDO ವೋಟರ್ಸ್ ಎಷ್ಟು ಜನರು ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ ಅಂತ ಹೇಳಿ ಅಂಕಿಅಂಶ ಹೇಳ್ತೇನೆ. ಒಟ್ಟು ನಮ್ಮ ಜಿಲ್ಲೆಯಲ್ಲಿ 2,97,146 ಜನರು ಆಬ್ಸೆಂಟಿ, ಶಿಫ್ಟೆಡ್, ಡೆತ್ತು ಮತ್ತು ಡೂಪ್ಲಿಕೇಟ್ ಈ ಕ್ಯಾಟಗರೀಸ್ನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇಷ್ಟು ಜನರಿದ್ದಾರೆ. ಸೊ ಈ ಜನರದ್ದು ಹೆಸರು ಕರಡು ಮತದಾರ ಪಟ್ಟಿನಲ್ಲಿ ಇರೋದಿಲ್ಲ. ಕರಡು ಮತದಾರ ಪಟ್ಟಿನಲ್ಲಿ ಇರುವಂಥ ಮತದಾರರ ಸಂಖ್ಯೆ 16,84,968 16,84,968 ವೋಟರ್ಸು ಈಗ ಡ್ರಾಫ್ಟ್ ವೋಟರ್ ಲಿಸ್ಟ್ನಲ್ಲಿ ಬಂದಿದ್ದಾರೆ. ಈ ಡ್ರಾಫ್ಟ್ ವೋಟರ್ ಲಿಸ್ಟನ್ನು ಈಗಾಗಲೇ ಪ್ರಿಂಟ್ ಮಾಡಿ ಎಲ್ಲ BLOsಗಳಿಗೂ ಮತ್ತು ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ಗೂ ನಾವು ಕೊಟ್ಟಿದ್ದೇವೆ. ಜೊತೆಗೆ ನಮ್ಮ ಜಿಲ್ಲೆಯ ವೆಬ್ಸೈಟ್ನಲ್ಲೂ ಕೂಡ ಅದನ್ನು ನಾವು ಅಪ್ಲೋಡ್ ಮಾಡಿದ್ದೇವೆ. ಸೊ ಯಾರು ಬೇಕಾದರೂ ಈ ಡ್ರಾಫ್ಟ್ ವೋಟರ್ ಲಿಸ್ಟನ್ನು ಮತಗಟ್ಟೆವಾರು ಡೌನ್ಲೋಡ್ ಮಾಡಿಕೊಂಡು ಅದನ್ನು ನೋಡಲಿಕ್ಕೆ ಅವಕಾಶ ಇದೆ. ಇದು ಅಲ್ಲದೆ ASDDO ಅಂತ ಹೇಳಿ ಏನು ಹೇಳಿದ್ದಾನೆ 2,97,000 ಜನರದ್ದು ಪಟ್ಟಿನೂ ಕೂಡ ಹಿಂದೆಯಿಂದಲೂ ಪ್ರತಿ ದಿವಸ ನಾವು ಎವ್ರಿ ಡೇ ಪ್ರೆಸ್ ಮೀಟ್ನಲ್ಲಿ ನಿಮಗೆ ಆ ಲಿಂಕನ್ನು ಕಳಿಸ್ಕೊಟ್ಟು ಆ ಇನ್ಫಾರ್ಮೇಷನ್ ಕೂಡ ರೆಗ್ಯುಲರ್ ಆಗಿ ನಿಮಗೆ ನಾವು ತಲುಪಿಸ್ತಾ ಇದ್ದೇವೆ. ಆ ಇನ್ಫಾರ್ಮೇಷನ್ ಕೂಡ ಅಂತಿಮಗೊಂಡು ಅದರದ್ದು ಕೂಡ ಪ್ರಿಂಟ್ ಮಾಡಿ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ಗೂ ಮತ್ತು BLOsಗಳಿಗೂ ಅದನ್ನು ಪ್ರಿಂಟನ್ನು ಈಗಾಗಲೇ ಕೊಟ್ಟಿದ್ದೇವೆ. ಆ ಇನ್ಫಾರ್ಮೇಷನ್ ಕೂಡ ನಮ್ಮ ಜಿಲ್ಲೆಯ ವೆಬ್ಸೈಟ್ನಲ್ಲಿ ಇದೆ. ಯಾವ ಮತಗಟ್ಟೆಯಲ್ಲಿ ಯಾರು ASDDO ವೋಟರ್ಸ್ ಇದ್ದಾರೆ ಅನ್ನುವಂಥದ್ದನ್ನು ಎಲ್ಲರೂ ಕೂಡ ಪಾರದರ್ಶಕವಾಗಿ ನೋಡಲಿಕ್ಕೆ ಅವಕಾಶ ಕಲ್ಪಿಸಿಕೊಡಲಾಗಿದೆ. ಸೊ ಈಗ ಮುಂದಿನ ಫೇಸ್ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಮತ್ತು ಅದರಲ್ಲಿ ಏನು ನಾವು ಮಾಡ್ತೇವೆ ಅನ್ನುವಂಥದ್ರ ಬಗ್ಗೆ ಹೇಳಲಿಕ್ಕೆ ತಮಗೆಲ್ಲ ಕರೆದಿದ್ದೇನೆ. ನೆಕ್ಸ್ಟ್ ಫೇಸು ಇವತ್ತಿನ ದಿವಸದಿಂದ ಸ್ಟಾರ್ಟ್ ಆಗಿ ಮುಂದಿನ 1 ತಿಂಗಳು ಸೆಪ್ಟೆಂಬರ್ 23ನೇ ತಾರೀಕು ತನಕ ಅಬ್ಜೆಕ್ಷನ್ ಪೀರಿಯಡ್ಗೆ ಅಂತ ಟೈಮ್ ಕೊಟ್ಟಿದ್ದಾರೆ. ಅಬ್ಜೆಕ್ಷನ್ಸ್ ಏನಾದರೂ ಇದ್ದರೆ, ಯಾವುದಕ್ಕೆ ಅಬ್ಜೆಕ್ಷನ್ಸ್ ಅಂತ ಹೇಳಿದರೆ, ಈಗ ASDDO ಪಟ್ಟಿ ಇದೆ, ASDDO ಪಟ್ಟಿನಲ್ಲಿ ಯಾರಾದರೂ ತಪ್ಪಾಗಿ ಸೇರ್ಪಡೆಯಾಗಿದ್ದರೆ ಅಥವಾ ಡ್ರಾಫ್ಟ್ ಲಿಸ್ಟ್ನಲ್ಲಿ ಯಾರ್ದಾದ್ರೂ ಹೆಸರು ಬಿಟ್ಟೋಗಿದೆ, ಅಂಥದ್ದು ತಪ್ಪಾಗಿ ಆ್ಯಡ್ ಆಗಿದೆ ಅಥವಾ ಬಿಟ್ಟೋಗಿದೆ ಅಂತ ಹೇಳಿದ್ರೆ ಅವರು ಅಬ್ಜೆಕ್ಷನ್ಸ್ ಅನ್ನು ಕೊಡಲಿಕ್ಕೆ ಅವಕಾಶ ಇದೆ. ಈ ಅಬ್ಜೆಕ್ಷನ್ ಅನ್ನು 1 ತಿಂಗಳ ಅವಕಾಶ ಇದೆ. 23rd ಸೆಪ್ಟೆಂಬರ್ ತನಕನೂ ಸಂಬಂಧಪಟ್ಟ ತಹಶೀಲ್ದಾರ್ಸ್ ಎಲ್ಲ AEROs ಇರ್ತಾರೆ. ಕಾರ್ಪೊರೇಷನ್ನಲ್ಲಿ ಸಿಟಿ ಕಾರ್ಪೊರೇಷನ್ ಕಮಿಷನರ್ ERO ಇರ್ತಾರೆ. ಅವ್ರ ಆಫೀಸ್ನಲ್ಲಿ ಅಬ್ಜೆಕ್ಷನ್ಸ್ ಅನ್ನು ಕೊಡಲಿಕ್ಕೆ ಅವಕಾಶ ಇದೆ. ಈ ಅಬ್ಜೆಕ್ಷನ್ ಏನು ಸ್ವೀಕಾರ ಆಗ್ತದೋ ಅದನ್ನು ಇಮಿಡಿಯೇಟ್ಲಿ ಇವತ್ತಿನ ಡೇಟ್ನಿಂದನೇ EROs ಮತ್ತು AEROs ಅದನ್ನು ಡಿಸ್ಪೋಸಲ್ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಅಬ್ಜೆಕ್ಷನ್ಸ್ ಡಿಸ್ಪೋಸಲ್ ಮಾಡಲಿಕ್ಕೆ 2 ತಿಂಗಳ ಕಾಲ ಅವಕಾಶ ಇದೆ ಸ್ಟಾರ್ಟಿಂಗ್ ಫ್ರಮ್ ಟುಡೇ. ಸೊ ಇವತ್ತಿನ ಡೇಟ್ನಿಂದ ಹಿಡಿದು ಅಕ್ಟೋಬರ್ 22ನೇ ತಾರೀಕು ತನಕನೂ ಅಬ್ಜೆಕ್ಷನ್ಸ್ ಅನ್ನು ಹಿಯರ್ ಮಾಡಲಿಕ್ಕೆ ನೋಟಿಸ್ ಕೊಟ್ಟು ಹಿಯರ್ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಈ ಒಂದು ಸಂದರ್ಭದಲ್ಲಿ 2 ವಿಚಾರಗಳಾಗ್ತದೆ. ಅಬ್ಜೆಕ್ಷನ್ಸು ಬಂದರೆ ಅದರ ಬಗ್ಗೆ ವಿಚಾರಣೆ ಮಾಡುವಂಥದ್ದು. ಅಬ್ಜೆಕ್ಷನ್ಸ್ ಯಾವುದು ಬಂದಿಲ್ಲ ಅಂತ ಹೇಳಿ ತಿಳ್ಕೊಳ್ಳೋಣ. ಅಬ್ಜೆಕ್ಷನ್ ಬಂದಿಲ್ಲ ಅಂತ ಹೇಳಿದ್ರು ಕೂಡ ಈ ಒಂದು ಪೀರಿಯಡ್ನಲ್ಲಿ ನೋಟಿಸ್ ಪೀರಿಯಡ್ ಅಂತ ಹೇಳಿ ಇರ್ತದೆ. ನೋಟಿಸ್ ಅಂತ ಹೇಳಿದರೆ 2 ಕ್ಯಾಟಗರಿ ಆಫ್ ಪರ್ಸನ್ಸ್ಗೆ, ವೋಟರ್ಸ್ಗೆ ನೋಟಿಸಸ್ ಅನ್ನು ಇಶ್ಯೂ ಮಾಡಬೇಕಂತ ಚುನಾವಣಾ ಆಯೋಗದ ನಿರ್ದೇಶನ ಇದೆ. ಅದರಲ್ಲಿ ಈಗಾಗಲೇ ಅನಾಮಲೀಸ್ ಅಥವಾ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ ಹೇಳಿ ಒಂದು ಕ್ಯಾಟಗರಿ ಇದೆ. 2ನೇದು ನೋ ಮ್ಯಾಪಿಂಗ್ ಕ್ಯಾಟಗರಿ ಅಂತ 2ನೇ ಕ್ಯಾಟಗರಿ ಇದೆ. ಅಂದರೆ ಈಗ ಎನ್ಯುಮರೇಷನ್ ಫೇಸ್ನಲ್ಲಿ ಮತದಾರರು ಯಾರು ಮ್ಯಾಪಿಂಗ್ ಮಾಡಲಾರದೆ ಎನ್ಯುಮರೇಷನ್ ಫಾರ್ಮ್ ಸೈನ್ ಮಾಡಿ ಕೊಟ್ಟಿದ್ದಾರೆ ಅವ್ರ ಹೆಸರು ಈ ಡ್ರಾಫ್ಟ್ ಲಿಸ್ಟ್ನಲ್ಲಿ ಅಂತೂ ಬಂದಿರ್ತದೆ. ಆದಾಗ್ಯೂ ಕೂಡ ಅವ್ರು ಮ್ಯಾಪಿಂಗ್ ಆಗಲಾರದ ಕಾರಣಕ್ಕೆ ಅವರಿಗೆ ನೋಟಿಸ್ ಅನ್ನು ಕೊಟ್ಟು ಅವ್ರ ಕಡೆಯಿಂದ ದಾಖಲೆ ಪಡೆಯಬೇಕಂತ ಹೇಳಿ ಚುನಾವಣಾ ಆಯೋಗದ ಡೈರೆಕ್ಷನ್ಸ್ ಇದೆ. ಅದೇ ರೀತಿ ಕೆಲವು ಜನರು ಮ್ಯಾಪಿಂಗ್ ಆದರೂ ಸಹಿತ ಅವ್ರು ಕೊಟ್ಟಿರುವಂಥ ಇನ್ಫಾರ್ಮೇಷನ್ ಎಲೆಕ್ಷನ್ ಕಮಿಷನ್ ಡೇಟಾಬೇಸ್ ಇನ್ಫಾರ್ಮೇಷನ್ ಜೊತೆಗೆ ತಾಳೆ ಆಗ್ತಾ ಇಲ್ಲ ಅನ್ನುವಂಥದ್ದು ಈ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಆರ್ ಅನಾಮಲೀಸ್ ಅನ್ನುವಂತಹ ಕ್ಯಾಟಗರಿನಲ್ಲಿ ಬರ್ತದೆ. ಈ 2 ಕ್ಯಾಟಗರಿನಲ್ಲಿ ಇರುವಂಥವರಿಗೆ ನೋಟಿಸಸ್ ಅನ್ನು ಜಾರಿ ಮಾಡಿ ಅದನ್ನು ಹಿಯರಿಂಗ್ ಮಾಡಿ ಅದನ್ನು AEROs ಅಂಡ್ EROs ಬೆಲೆಗೊಳಿಸಬೇಕು ಅನ್ನುವಂಥದ್ದು ಚುನಾವಣಾ ಆಯೋಗದ ಸೂಚನೆಯಲ್ಲಿ ಇದೆ. ಸೊ ನಮ್ಮ ಜಿಲ್ಲೆಯಲ್ಲಿ ಒಟ್ಟಾರೆಯಾಗಿ ನೋ ಮ್ಯಾಪಿಂಗ್ ಕೇಸಸ್ಸು 4,179 ಇದೆ. ಒಟ್ಟು ಜಿಲ್ಲೆಯಲ್ಲಿ 8 ಮತಕ್ಷೇತ್ರಗಳನ್ನು ಸೇರಿಸಿ ಇಂಡಿವಿಜುವಲ್ ಮತಕ್ಷೇತ್ರವಾರು ಮಾಹಿತಿ ನಿಮ್ಮ ಕೈನಲ್ಲಿ ಈಗಾಗಲೇ ಕೊಟ್ಟಿದ್ದೇವೆ. ಸೊ ನೋ ಮ್ಯಾಪಿಂಗ್ ಕೇಸಸ್ಸು ಜಿಲ್ಲೆಯಲ್ಲಿ 4,179 ಇದೆ. ಅದೇ ರೀತಿ ಅನಾಮಲೀಸ್ ಈ ಚುನಾವಣಾ ಆಯೋಗದ ಡೇಟಾಬೇಸ್ ಜೊತೆಗೆ
ಈಗ ಕೊಟ್ಟಿರುವಂಥ ಡೇಟಾಬೇಸ್ ಏನು ಮ್ಯಾಚ್ ಆಗಲಿಲ್ಲ ಅಂತ ಹೇಳಿ ಬೇರೆ ಬೇರೆ ಲಾಜಿಕ್ ರನ್ ಮಾಡಿ ಸಾಫ್ಟ್ವೇರ್ನಲ್ಲಿಂದನೇ ಇದು ನಮಗೆ ಒಂದು ಪಟ್ಟಿ ಕೊಟ್ಟಿದ್ದಾರೆ. ಸೊ ಅದು ಸುಮಾರು ಒಂದು 20,350 ಜನರು ಈ ಅನಾಮಲೀಸ್ ಕ್ಯಾಟಗರಿನಲ್ಲಿದ್ದಾರೆ. ಸೊ ಈ ಅನಾಮಲೀಸ್ ಪ್ಲಸ್ ನೋ ಮ್ಯಾಪಿಂಗ್ ಇದು ಎರಡೂ ಕ್ಯಾಟಗರೀಸ್ ಆ್ಯಡ್ ಮಾಡಿದರೆ ನಮ್ಮ ಜಿಲ್ಲೆಯಲ್ಲಿ 24,529 ಜನರಿಗೆ 8 ಮತಕ್ಷೇತ್ರದಲ್ಲಿ ಸೇರಿಸಿ ಅಷ್ಟು ಜನರಿಗೆ ನೋಟಿಸಸ್ ಅನ್ನು ಕೊಟ್ಟು ಹಿಯರಿಂಗ್ ಮಾಡಬೇಕಂತ ಇರುವಂಥದ್ದು. ಸೊ ಈ ನೋಟಿಸು ಈ 24,529 ಜನರಿಗೂ ಕೂಡ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ವೆಬ್ಸೈಟ್ನಲ್ಲಿಂದನೇ ERO ಲಾಗಿನ್ ಜನರೇಟ್ ಆಗ್ತದೆ. ಡೇಟ್ ಅಂಡ್ ಟೈಮ್ ಆಫ್ ಹಿಯರಿಂಗು ಅದರಲ್ಲಿ ಫಿಕ್ಸ್ ಮಾಡಿರ್ತಾರೆ. ಅದನ್ನು BLO ತಗೊಂಡು ಹೋಗಿ ಆ ಮನೆ ಬಾಗಿಲಿಗೆ ಆ ವೋಟರ್ಗೆ ಮತ್ತೆ ಅಥವಾ ಅವ್ರ ವೋಟರ್ ಮನೆಯಲ್ಲಿ ಯಾರಿದ್ರು ಅವ್ರಿಗೆ ಅದಕ್ಕೆ ಕೊಡ್ತಾರೆ. ಕೊಟ್ಟಿರುವುದಕ್ಕೆ ಅವ್ರ ಫೋಟೋವನ್ನು ಕೂಡ ಆ್ಯಪ್ನಲ್ಲಿ BLO ಆ್ಯಪ್ನಲ್ಲಿ ಅವ್ರು ಅಪ್ಲೋಡ್ ಮಾಡಬೇಕಂತ ಇದೆ. ಆ ಕೊಟ್ಟಿರುವಂಥ ಸಮಯಕ್ಕೆ ಆ ದಾಖಲೆ ಈ ಚುನಾವಣಾ ಆಯೋಗದಿಂದ ಈಗಾಗಲೇ ಎನ್ಯುಮರೇಷನ್ ಫಾರ್ಮ್ನಲ್ಲೇ 2ನೇ ಪೇಜ್ನಲ್ಲಿ 12 ದಾಖಲೆ ಏನಿದೆಯಲ್ಲ ಆ ದಾಖಲೆಗಳನ್ನು ಏನೇನು ಕೊಡ್ಬೇಕಂತ ಏನು ಪಟ್ಟಿ ಇದೆ ಆ ಪಟ್ಟಿನಲ್ಲಿರುವಂಥ ದಾಖಲೆಯನ್ನು ತಗೊಂಡು ಬಂದು ERO ಅಥವಾ AEROಗೆ ಸಲ್ಲಿಸಬೇಕು ಅಂತ ಹೇಳಿ ಇರುವಂಥ ನಿರ್ದೇಶನ. ಅದರ ಪ್ರಕಾರ ಒಂದು ಪ್ರಾಸೆಸ್ಸು ಈ ಚುನಾವಣಾ ವೇಳಾಪಟ್ಟಿ ಅನ್ವಯ ಅದು ನಡೀತದೆ ಈ 24,529 ಜನರಿಗೂ ಕೂಡ. ಸೊ ಈ ಪ್ರಾಸೆಸ್ ಕಂಪ್ಲೀಟ್ ಆದ ನಂತರ ನಮಗೆ ಅಕ್ಟೋಬರ್ 27ಗೆ ಫೈನಲ್ ಲಿಸ್ಟ್ ಅನ್ನು ನಾವು SIR ಮುಗಿದ ನಂತರ ಪ್ರಕಟಣೆಯನ್ನು ಮಾಡ್ತೇವೆ. ಈ ಒಂದು ಸಂದರ್ಭದಲ್ಲಿ ಒಂದು ವೇಳೆ ಈಗಾಗಲೇ ಇರುವಂತಹ ಮಾಹಿತಿ ನಮ್ಮ ASDDOದಲ್ಲಿ ಯಾರಾದ್ರೂ ಹೆಸರು ಬಿಟ್ಟೋಗಿದ್ರೆ ASDDO ಪಟ್ಟಿನಲ್ಲಿ ಯಾರಾದ್ರೂ ಹೆಸರು ಬಂದಿದ್ರೆ ಅವ್ರದ್ದು ಕರಡು ಮತದಾರ ಪಟ್ಟಿನಲ್ಲಿ ಅವ್ರ ಹೆಸರು ಇರಲ್ಲ. ಅಂತ ವೋಟರ್ಸ್ಗಳಿಗೂ ಕೂಡ ನಾವು ಅರ್ಹ ವೋಟರು ನಮ್ಮನ್ನು ಬಿಟ್ಟಿದ್ದಾರೆ ಅನ್ನುವಂಥದ್ದಾದ್ರೂ ಕೂಡ ಫಾರಂ 6 ಅನ್ನು ಕೊಟ್ಟು ಈ ಸಂದರ್ಭದಲ್ಲೇ ಒಂದು ಡಿಕ್ಲರೇಷನ್ ಕೊಟ್ಟು ಅವ್ರ ಹೆಸರನ್ನು ಸೇರ್ಪಡೆ ಮಾಡ್ಲಿಕ್ಕೂ ಅವಕಾಶ ಇದೆ. ಸೊ ASDD ಲಿಸ್ಟ್ನಲ್ಲಿ ಇದ್ದಾರೆ ಅನ್ನುವಂಥ ಒಂದೇ ಕಾರಣಕ್ಕೋಸ್ಕರ ಏನು ಆತಂಕ ಪಡುವಂಥ ಅಗತ್ಯ ಇಲ್ಲ. ಅದರಲ್ಲಿ ನಾನು ಆಬ್ಸೆಂಟ್ ಆಗಲಿಲ್ಲ ಅಥವಾ ನಾನು ಶಿಫ್ಟ್ ಆಗಲಿಲ್ಲ, ಡೆತ್ ಆಗಲಿಲ್ಲ, ಡೂಪ್ಲಿಕೇಶನ್ ಕೇಸ್ ಇಲ್ಲ, ಆದರೂ ಕೂಡ ನಾನು ASDDO ಪಟ್ಟಿನಲ್ಲಿ ನನ್ನ ಹೆಸರು ಸೇರಿಸಿದ್ದಾರೆ, ಕರಡು ಮತದಾರ ಪಟ್ಟಿನಿಂದ ನನ್ನ ಹೆಸರನ್ನು ಬಿಟ್ಟಿದ್ದಾರೆ ಅನ್ನುವಂಥವ್ರು ಯಾರಾದ್ರು ಇದ್ದರೆ ಅವರೂ ಕೂಡ ಈಗ ಏನು ಮುಂದಿನ 1 ತಿಂಗಳ ಅವಕಾಶ ಏನು ಕೊಟ್ಟಿದ್ದಾರೆ ಸೆಪ್ಟೆಂಬರ್ 23ನೇ ತಾರೀಕು ತನಕ ಅಂಥವರು ಕೂಡ ಫಾರಂ 6 ಅನ್ನು ತುಂಬಿ ಕೊಟ್ಟರೆ ಅದನ್ನು ವೆರಿಫೈ ಮಾಡಿಕೊಂಡು ERO ಒಂದು ಡೆಸಿಷನ್ ತಗೊಳ್ತಾರೆ ಸೇರ್ಪಡೆ ಮಾಡ್ಕೊಳ್ಳಿಕ್ಕೆ ಅಥವಾ ಏನು ಮಾಡಬೇಕಂತ. ಅದಕ್ಕೂ ಕೂಡ ಅವಕಾಶ ಇದೆ. ಎಲ್ಲ ಡಾಕ್ಯುಮೆಂಟ್ಸ್ ಸರಿಯಾಗಿ ಕೊಟ್ಟು ERO ಹಿಯರಿಂಗ್ ಮಾಡಿದ ನಂತರ ಆರ್ಡರ್ ಮಾಡ್ತಾರೆ. ಅವ್ರ ಹೆಸರುಗಳನ್ನು ಒಳಗೊಂಡು ಅಂತಿಮ ಮತದಾರ ಪಟ್ಟಿ ಫೈನಲ್ SIR ಅಲ್ಲಿ ಫೈನಲ್ ರೂಲ್ ಏನು ಬರ್ತದೋ ಅದರಲ್ಲಿ ಅವ್ರ ಹೆಸರು ಸೇರ್ಪಡೆಗೊಂಡು ಬರ್ತದೆ. ಸೊ ದಿಸ್ ಇಸ್ ಒನ್ ಪಾಯಿಂಟ್. ನಿಮ್ಮ ಮುಖಾಂತರ ಸಾರ್ವಜನಿಕರಿಗೆ ಎಸ್ಪೆಷಲಿ ASDDO ವೋಟರ್ಸ್ನಲ್ಲಿ ಎಸ್ಪೆಷಲಿ ಅದರಲ್ಲೂ ಕೂಡ ಆಬ್ಸೆಂಟಿ ಅಂಡ್ ಶಿಫ್ಟೆಡ್ ಕ್ಯಾಟಗರಿನಲ್ಲಿ ಇರುವಂಥವು. ಯಾಕೆಂದರೆ ಬಹುತೇಕ ಈ ಡೂಪ್ಲಿಕೇಟು ಮತ್ತೆ ಮೃತಪಟ್ಟಿದ್ದಾರೆ ಅಂತ ಹೇಳಿ ಮಾರ್ಕ್ ಮಾಡಿದವರಿಗೆ ಎಲ್ಲ ದಾಖಲೆಗಳನ್ನು ಅವರು ಕಲೆಕ್ಟ್ ಮಾಡಿಕೊಂಡು ಅದನ್ನೆಲ್ಲ ಅಪ್ಲೋಡ್ ಮಾಡಿರ್ತಾರೆ. ಸೊ ಆ ಕ್ಯಾಟಗರಿನಲ್ಲಿ ಜಾಸ್ತಿ ಏನು ಬರೋದಿಲ್ಲ, ಅಬ್ಜೆಕ್ಷನ್ಸ್ ಬರೋದಿಲ್ಲ. ಕೆಲವು ಸಂದರ್ಭಗಳಲ್ಲಿ ಆಬ್ಸೆಂಟು ಅಥವಾ ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತ ಹೇಳಿ BLOಗಳು ಮಾರ್ಕ್ ಮಾಡಿದ್ರೆ ಅದನ್ನು ಕೂಡ BLOಸ್ಗಳಿಗೂ ಕೂಡ ನಾವು ಪ್ರತಿ ಹಂತದಲ್ಲೂ ಕೊಟ್ಟಿದ್ದೇವೆ, ಮಾಧ್ಯಮದವರು ಕೂಡ ಪ್ರತಿ ಹಂತದಲ್ಲೂ ಕೊಟ್ಕೊಂಡ್ಬಂದಿದ್ದೇವೆ. ಆ ಸಂದರ್ಭದಲ್ಲಿ ಕೆಲವು ಜನರು ನಾವು ಇದ್ದೇವೆ ಅಂತ ಹೇಳಿ ಮರುಪರಿಶೀಲನೆಗೆ ಅರ್ಜಿ ಹಾಕಿದಾಗ ಅದನ್ನು ರೋಲ್ ಬ್ಯಾಕ್ ಮಾಡಿ ವೆರಿಫಿಕೇಶನ್ ಅನ್ನು ಮಾಡಿದ್ದೇವೆ. ಆದಾಗ್ಯೂ ಕೂಡ ಇಷ್ಟೊಂದು ಜನರು ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ, ಈಗಲೂ ಕೂಡ ಅವಕಾಶ ಇದೆ ಅನ್ನುವಂಥದ್ದನ್ನು ನಿಮ್ಮ ಮುಖಾಂತರ ಅವರಿಗೆ ಹೇಳ ಬಯಸ್ತೇನೆ. ಅವರು ಆ ಇನ್ಫಾರ್ಮೇಶನ್ ನಿಮ್ಮ ಹತ್ರ ಆಬ್ಸೆಂಟಿ ಅಥವಾ ಶಿಫ್ಟೆಡ್ ನಾವು ಇಲ್ಲ, ನಾವು ಅಲ್ಲೇ ಇದ್ದೇವೆ ಅಂತ ಏನಾದರೂ ಇದ್ದರೆ ಅಂಥವರು ಕೂಡ ಫಾರಂ 6 ಅನ್ನು ಈ ಸಂದರ್ಭದಲ್ಲಿ ಮುಂದಿನ 1 ತಿಂಗಳ ಅವಧಿನಲ್ಲಿ ಸೆಪ್ಟೆಂಬರ್ 23ನೇ ತಾರೀಕು ಒಳಗಡೆ ಸಂಬಂಧಪಟ್ಟ ERO ಅಂಡ್ AEROಗೆ ಕೊಡ್ಲಿಕ್ಕೆ ಅವಕಾಶ ಇದೆ. ದಿಸ್ ಈಸ್ ಒನ್ ಪಾರ್ಟ್. ಇನ್ನೂ ಇದೆ. ಸೊ ಎರಡನೇದು ವಿತ್ ರೆಫರೆನ್ಸ್ ಟು ದಿ ನಮ್ಮ ಪೋಲಿಂಗ್ ಸ್ಟೇಷನ್ ರ್ಯಾಷನಲೈಸೇಷನ್. ಸೊ ಪೋಲಿಂಗ್ ಸ್ಟೇಷನ್ಸು ಚುನಾವಣಾ ಆಯೋಗದ ಒಂದು ಗೈಡ್ಲೈನ್ಸ್ ಪ್ರಕಾರ ಒಂದು ಮತಗಟ್ಟೆಯಲ್ಲಿ 1,200ಕ್ಕಿಂತ ಹೆಚ್ಚಿಗೆ ಮತದಾರರು ಇದ್ದರೆ ಅಲ್ಲಿ ಅನುಕೂಲ ಆಗ್ತದೆ. 1,200ಗೆ ಕ್ಯಾಪ್ ಮಾಡಬೇಕಂತ ಹೇಳಿ ನಿರ್ದೇಶನ ಬಂದಿದೆ. ಅದರ ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ ನೋಡಿದರೆ ನಮಗೆ ಒಂದು ಸುಮಾರು 67 ಪೋಲಿಂಗ್ ಸ್ಟೇಷನ್ನಲ್ಲಿ ವೋಟರ್ಸ್ 1,200 ಹತ್ರ ಅಥವಾ ಅದಕ್ಕಿಂತ ಹೆಚ್ಚಿಗೆ ಇದ್ದಾರೆ ಅಂತ ಕಂಡು ಬಂದು ಅದು 67 ಕಡೆ ಅಲ್ಲಿ ಹೊಸದಾಗಿ ಮತಗಟ್ಟೆಯನ್ನು ನಾವು ಕ್ರಿಯೇಟ್ ಮಾಡಿದ್ದೇವೆ ಅಲ್ಲಿ ಈ ಒಂದು SIR ಸಂದರ್ಭದಲ್ಲಿ. ಜೊತೆಗೆ ಕೆಲವು ಪೋಲಿಂಗ್ ಸ್ಟೇಷನ್ ಬಿಲ್ಡಿಂಗ್ಸ್ಗಳು ಸುಮಾರು ಒಂದು 4 ಪೋಲಿಂಗ್ ಸ್ಟೇಷನ್ ಬಿಲ್ಡಿಂಗ್ಗಳು ಅದು ಶಿಥಿಲಾವಸ್ಥೆಯಲ್ಲಿ ಇತ್ತು, ಅದು ಯೂಸ್ ಮಾಡಲಿಕ್ಕೆ ಸರಿ ಇಲ್ಲ ಅಂತ ಒಂದು ವ್ಯವಸ್ಥೆ ಇರುವಂಥದ್ದನ್ನು ನಾವು ಬೇರೆ ಕಡೆ ಶಿಫ್ಟ್ ಮಾಡಿದ್ದೇವೆ, ಪಕ್ಕದಲ್ಲಿ ಇರುವಂಥ ಬಿಲ್ಡಿಂಗ್ಗೆ ಶಿಫ್ಟ್ ಮಾಡಿದ್ದೇವೆ. ಒಂದು 3 ಪೋಲಿಂಗ್ ಸ್ಟೇಷನ್ಗೆ ನಾವು ಹೆಸರುಗಳನ್ನು ಬದಲಾವಣೆ ಮಾಡಿದ್ದೇವೆ. ಅಂದರೆ ಅಲ್ಲಿ ಸ್ಕೂಲ್ ಏನಾದರೂ ಇದ್ದರೆ ಅದು ಪ್ರೈಮರಿ ಸ್ಕೂಲ್ ಇದ್ದರೆ ಹೈಸ್ಕೂಲ್ ಆಗಿರ್ತದೆ. ಸೊ ಅದರದ್ದು ಇವತ್ತಿನ ಪದನಾಮ ಏನಿದೆಯಲ್ಲ ಅದಕ್ಕೆ ಅದನ್ನು ನಾವು ಚೇಂಜ್ ಆಫ್ ನೇಮ್ಸ್ ಮಾಡಿದ್ದೇವೆ. ಸೊ ಆ ರೀತಿ ನಾವು ಈ ಪ್ರಾಸೆಸ್ ಸ್ಟಾರ್ಟ್ ಮಾಡುವಾಗ ನಮ್ಮಲ್ಲಿ ಒಟ್ಟು 2,092 ಮತಗಟ್ಟೆಗಳಿದ್ದವೆ. ಸೊ ಡ್ಯೂರಿಂಗ್ ದ ಪ್ರಾಸೆಸ್ ಆಫ್ ರೇಷನಲೈಸೇಷನ್ ಆಸ್ ಆನ್ ಡೇಟ್ ನಮಗೆ 2,159
ಪೋಲಿಂಗ್ ಬೂತ್ಸು ನಮಗೆ ಇದರಿಂದ ನಾವು ಹೆಚ್ಚುವರಿ ಮಾಡಿ ಇಷ್ಟು ನಮ್ಮ ಜಿಲ್ಲೆಗೆ ಪೋಲಿಂಗ್ ಸ್ಟೇಷನ್ ಆಗಿದ್ದಾವೆ. ಅದರ ಜೊತೆಗೆ ಇದನ್ನೆಲ್ಲ ನಾವು ರೆಗ್ಯುಲರ್ ವೋಟರ್ಸ್ ಇದೇ ರೀತಿ ನಾವು ಸರ್ವಿಸ್ ವೋಟರ್ಸ್ ಅಂತ ಹೇಳಿ ಆರ್ಮ್ಡ್ ಫೋರ್ಸಸ್, ನೇವಿ ಅಂಡ್ ಏರ್ ಫೋರ್ಸ್ ನಲ್ಲಿ ಅಲ್ಲಿ ಮಾಡುವಂತವ್ರಿಗೆ ಸಪರೇಟ್ ಸರ್ವಿಸ್ ವೋಟರ್ಸ್ ಅಂತ ಇದೆ. ಅವ್ರಿಗೆಲ್ಲ ಪೋಸ್ಟಲ್ ಬ್ಯಾಲೆಟ್ ಇರುವಂತದ್ದು ನಮ್ಮ ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಅವರು ಒಂದು 2022 ವೋಟರ್ಸ್ ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ. ಅದು ಕೂಡ ನಿಮ್ಮ ಮಾಹಿತಿಗಾಗಿ ಹೇಳ್ತಾ ಇದ್ದಾರೆ. ಎಸ್, 18 ಇಯರ್ಸ್ ತುಂಬಿದ್ರೆ ಅವ್ರು ನೆಕ್ಸ್ಟ್ ಜನವರಿ 1 ತನಕ ಕಾಯ್ಬೇಕಿತ್ತು. ಈಗ ವರ್ಷದಲ್ಲಿ ಪ್ರತಿ ಕ್ವಾರ್ಟರ್ ನಲ್ಲಿ 4 ಸಲ ಅದ ಕಟ್ ಆಫ್ ಡೇಟ್ ಅನ್ನು ಕೊಟ್ಟಿದ್ದಾರೆ. ಸೊ ಆ ಕಟ್ ಆಫ್ ಡೇಟ್ಗೆ ಅವರು ಎಲಿಜಿಬಲ್ ಆದ ಕೂಡಲೇ ತಕ್ಷಣ ಅವ್ರ ಹೆಸರನ್ನು ಫಾರಂ 6 ಕೊಟ್ಟು ನೋಂದಣಿ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಈ SIR ಪ್ರಾಸೆಸ್ ನಲ್ಲಿ ಆ 4 ಡೇಟ್ ಏನು ಕೊಟ್ಟಿದ್ದಾರೆ ಅಲ್ಲಿ ಒಂದು ಡೇಟ್ ಬರ್ತಾ ಇದೆ. ಸೊ ವಿಚ್ ಇಸ್ October 1. ಸೊ October 1 ರಂದು ಯಾರು 18 ಇಯರ್ಸ್ ತುಂಬ್ತಾರೋ ಅವರು ಕೂಡ ಈ SIR ಪ್ರಾಸೆಸ್ ನಲ್ಲೇ ಅವರು ಆ ಅರ್ಜಿಯನ್ನು ಫಾರ್ಮ್ 6 ಅನ್ನು ಕೊಟ್ಟು ಅವ್ರ ಹೆಸರನ್ನು ಕೂಡ ನಾವು ಅಂತಿಮ ಮತದಾರ ಪಟ್ಟಿಯಲ್ಲಿ ಸೇರಿಸಿಕೊಳ್ಳಿಸಲಿಕ್ಕೆ ಅವಕಾಶ ಇದೆ. ಅಂಡ್ ನದರ್ ಇಂಪಾರ್ಟೆಂಟ್ ಕ್ವೆಶ್ಚನ್ ಇಸ್, ಇದು ಈ ಎಂಟೈರ್ ಪ್ರಕ್ರಿಯೆ ಕಂಪ್ಲೀಟ್ ಆದ ನಂತರ ಯಾವುದಾದ್ರೂ ಒಂದು ವೋಟರು ಅವ್ರ ಹೆಸರು ಇಲ್ಲ ಅಂತ ಹೇಳಿದ್ರೆ ಅಥವಾ ತಪ್ಪಾಗಿ ಸೇರ್ಪಡೆ ಆಗಿದ್ರೆ ಅದನ್ನೆಲ್ಲ ತಿದ್ದುಪಡಿ ಮಾಡ್ಲಿಕ್ಕೆ ಅವಕಾಶ ಇದೆಯಾ ಅನ್ನುವಂಥದ್ದು. ಎಲೆಕ್ಟರಲ್ ರೋಲ್ ಇಸ್ ಎ ಲಿವಿಂಗ್ ಡಾಕ್ಯುಮೆಂಟ್. ಸೊ ಯಾವಾಗಲೂ ಪ್ರತಿ ವರ್ಷವೂ ಕೂಡ ಸ್ಪೆಷಲ್ ಸಮರಿ ರಿವಿಷನ್ ಅಂತ ಹೇಳಿ ನಾವು ಮಾಡ್ತಾ ಇರ್ತೇವೆ. ಆ ಸ್ಪೆಷಲ್ ಸಮರಿ ರಿವಿಷನ್ ಅನ್ನು ಕಂಟಿನ್ಯೂಸ್ ಅಪ್ಡೇಷನ್ ಅಂತ ಕರೀತೇವೆ. ಎನಿ ಟೈಮ್ ಎನಿಬಡಿ ಕ್ಯಾನ್ ಅಪ್ಲೈ ಫಾರ್ ಫಾರ್ಮ್ 6. ಫಾರಂ 6, ಫಾರಂ 7, ಫಾರಂ 8 ಹಾಕುವಂತಹ ಅಧಿಕಾರವನ್ನು ಯಾವ ಒಂದು ಮತದಾರ ಕಡೆಯಿಂದ ತೆಗಲಿಲ್ಲ. ಯಾರಿಗೆ ಬೇಕಾದ್ರೂ ಅರ್ಜಿ ಹಾಕ್ಲಿಕ್ಕೆ ಅವಕಾಶ ಯಾವಾಗಲೂ ಇರ್ತದೆ. ರೆಗ್ಯುಲರ್ ವೆರಿಫಿಕೇಶನ್ ಪ್ರಾಸೆಸ್ ಏನ್ ಮಾಡಬೇಕು ಅದನ್ನ EROs, AEROs ವಿತ್ BLOs ಮಾಡಿಕೊಂಡು ಅದರಲ್ಲಿ ಒಂದು ಡೆಸಿಷನ್ ಅನ್ನು ತಗೊಳ್ಳಿಕ್ಕೆ ಅವಕಾಶ ಇರ್ತದೆ. ಸೊ ದರ್ ಇಸ್ ನಥಿಂಗ್ ಆಫ್ಟರ್ ದ SIR ಒಬ್ಬರ ಹೆಸರನ್ನು ಸೇರ್ಪಡೆ ಮಾಡ್ಲಿಕ್ಕೆ ಬರ್ತದ? 100% ಬಂದೇ ಬರ್ತದೆ. ಯಾಕೆ ಬರಲ್ಲ? ಆದ ನಂತರ ಸುಮಾರು ಜನರು 18 ಇಯರ್ಸ್ ಕಂಪ್ಲೀಟ್ ಮಾಡುವಂತವ್ರು ಇರ್ತಾರೆ. ಅವರಿಗೆ ಹೆಸರನ್ನು ಸೇರ್ಪಡೆ ಮಾಡುವಂತದ್ದು ಇರ್ತದೆ. ಇಲ್ಲ, ನನ್ನ ಹೆಸರು ಬೇರೆ ಎಲ್ಲೂ ಕೂಡ ಮತಗಟ್ಟೆನಲ್ಲಿ ಇಲ್ಲ, ನಾನು ಇಲ್ಲಿ ತನಕ ನಾನು ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅಥವಾ ಮಾಡ್ಕೊಂಡಿದ್ರೆ ನಮ್ಮ ಹೆಸರು ತೆಗೆದಿದ್ದಾರೆ, ಐ ಆಮ್ ಎಲಿಜಿಬಲ್ ವೋಟರ್ ಅಂತ ಹೇಳಿ ನಾನು ಫಾರಂ 6 ಹಾಕಿದ್ರೆ ಅವಾಗಲೂ ಕೂಡ ERO ಅದನ್ನು ಪರಿಶೀಲನೆ ಮಾಡಿ ಅವ್ರು ಸೂಕ್ತ ಡೆಸಿಷನ್ ಅನ್ನು ತಗೋಬೇಕಾಗ್ತದೆ. ಅದೇ ರೀತಿ ಈಗ ಇರುವಂತ ಮತದಾರ ಪಟ್ಟಿನಲ್ಲಿ ಇರುವಂತವ್ರು ಮುಂದಿನ ದಿನಮಾನಗಳಲ್ಲಿ ಯಾರಾದ್ರೂ ಮೃತಪಟ್ಟಿದ್ರೆ ಅವರ ಹೆಸರನ್ನು ಕೂಡ ತೆಗೆಯಲಿಕ್ಕೆ ಫಾರಂ 7 ಕೊಟ್ಟು ಅದಕ್ಕೆ ಅವಕಾಶ ಮಾಡಿಕೊಡಬೇಕಾಗ್ತದೆ. ಅದೇ ರೀತಿ ಫಾರಂ 8 ಕೂಡ ಹೆಸರು ಬದಲಾವಣೆ ಆಗಿರುವಂತದ್ದಾಗಿರ್ಬಹುದು ಅಥವಾ ಬೇರೆ ಕಡೆ ನಾವು ಶಿಫ್ಟ್ ಆಗಿದ್ದೇವೆ ಅಥವಾ ಫೋಟೋಗ್ರಾಫ್ ತಿದ್ದುಪಡಿ ಮಾಡ್ಕೊಳ್ಳಿಕ್ಕೆ, ಚೇಂಜ್ ಮಾಡ್ಕೊಳ್ಳಿಕ್ಕೆ ಇದರದ ಅವಕಾಶ ಯಾವಾಗಲೂ ಚುನಾವಣಾ ಆಯೋಗ ಕೊಟ್ಕೊಂಡ್ ಬಂದಿದೆ. ಆ ಕಂಟಿನ್ಯೂಸ್ ಅಪ್ಡೇಷನ್ ಪ್ರಾಸೆಸ್ ವಿಲ್ ಕಂಟಿನ್ಯೂ ಆಫ್ಟರ್ ದಿ SIR ಪ್ರಾಸೆಸ್. ಈಗ ನಮ್ಮಲ್ಲಿ ಸಾಧ್ಯವಾದಷ್ಟು ಡ್ಯೂರಿಂಗ್ ದಿ ಎನ್ಯುಮರೇಷನ್ ಫೇಸೇ ಅವರನ್ನೆಲ್ಲ ಸಂಪರ್ಕ ಮಾಡಿ ಅವ್ರು ಹೋಗಿದ್ದವರು ಆದ್ರೂ ಕೂಡ ಅವ್ರ ಮನೆಯಲ್ಲಿ ಇರುವಂತವ್ರ ಕಡೆಯಿಂದ ಎನ್ಯುಮರೇಷನ್ ಫಾರ್ಮ್ ಅನ್ನು ಸೈಟ್ ತಗೊಂಡು ನಾವು ತಗೊಂಡಿದ್ದೇವೆ. ಯಾಕಂದ್ರೆ ಚುನಾವಣಾ ಆಯೋಗದ ಒಂದು ಎನ್ಯುಮರೇಷನ್ ಫಾರ್ಮ್ ನಲ್ಲೇ ಅದಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ರು. ಬೇರೆ ಬೇರೆ ರಾಜ್ಯಗಳಲ್ಲಿ ಆ ರೀತಿ ಫಸ್ಟ್ ಅವಕಾಶ ಇರಲಿಲ್ಲ. ನಮ್ದು ಲಾಸ್ಟ್ ಫೇಸ್ ಇರುವುದರಿಂದ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕೊಟ್ಟಿರುವಂತ ಒಂದು ನಿರ್ದೇಶನದ ಪ್ರಕಾರ ಆ ವೋಟರ್ ಅಲ್ಲಿ ಮನೆಯಲ್ಲಿ ಇಲ್ಲ ಅಂತ ಹೇಳಿದ್ರು ಕೂಡ ಎನಿ ಅಡಲ್ಟ್ ಫ್ಯಾಮಿಲಿ ಮೆಂಬರ್ ಆಫ್ ದಿ ಫ್ಯಾಮಿಲಿ ಅವರು ಇವ್ರ ಪರವಾಗಿ ಎನ್ಯುಮರೇಷನ್ ಫಾರ್ಮ್ ಅನ್ನು ಸೈನ್ ಮಾಡಿ ಕೊಡ್ಲಿಕ್ಕೆ ಅವಕಾಶ ಇತ್ತು. ಅದರ ಪ್ರಕಾರ ನಮ್ಮಲ್ಲಿ ಇಷ್ಟೊಂದು ಜನರು ಸೈನ್ ಮಾಡಿ ಕೊಟ್ಟಿರುವಂತದ್ದು ಇದೆ. ಆದಾಗ್ಯೂ ಕೂಡ ಈಗ ಕೆಲವು ಜನರು ಇಡೀ ಕುಟುಂಬದಲ್ಲಿ ಯಾರು ಇರಲಾರದೆ ಸೈನ್ ಮಾಡಿ ಕೊಟ್ಟಿಲ್ಲ, ಈಗ ನಾವು ಏನ್ ಮಾಡುವುದು ಅಂತ ಕೇಳಿದ್ರೆ ಈಗ ಏನು ಅವಕಾಶ ಕೊಟ್ಟಿದ್ದಾರೆ ಈ ನೆಕ್ಸ್ಟ್ 1 ಮಂತ್ ಅವಕಾಶವನ್ನು ಆ ನೋಟಿಸ್ ಅವರು ಸಂಪರ್ಕ, ಯಾಕಂದ್ರೆ ನಮ್ಮಲ್ಲಿ ಮತಕ್ಷೇತ್ರವಾರು ನಿಮಗೆ ಮಾಹಿತಿ ಕೊಟ್ಟಿದ್ದೇನೆ. ಒಂದು ಆವರೇಜ್ ಒಂದು ಮತಕ್ಷೇತ್ರದಲ್ಲಿ ಒಂದು 3,000 3,000 3,500 ಜನರಿಗೆ ಅಷ್ಟೇ ನೋಟಿಸ್ ಹೋಗ್ತಾ ಇದೆ. ಬೈ ದ ವೇ ನಾವು ಟೋಟಲ್ ನಮ್ದು ನಾವು ಸ್ಟಾರ್ಟ್ ಮಾಡುವಾಗ ನಮ್ಮಲ್ಲಿ 19.5 ಲಕ್ಷ ಜನರು ಮತದಾರ ಪಟ್ಟಿನಲ್ಲಿ ಇದ್ರು. ಸೊ ಅದರಲ್ಲಿ ಈಗ ನಾವು ನೋಟಿಸ್ ಕೊಡ್ತಾ ಇರುವಂತದ್ದು ಓನ್ಲಿ 24,529 ಇಷ್ಟು ಜನರಿಗೆ ಅಷ್ಟೇ ನಾವು ನೋಟಿಸಸ್ಗಳನ್ನು ಕೊಡ್ತಾ ಇದ್ದೇವೆ. ಸೊ ಈಗ ಟಾರ್ಗೆಟೆಡ್ ಅಪ್ರೋಚ್ ನಾವು ನಮ್ಮ ಚುನಾವಣಾ ಸಿಬ್ಬಂದಿಗಳಿಗೆ ಮತ್ತೆ ನಮ್ಮ ತಹಸೀಲ್ದಾರ್ಗಳಿಗೆಲ್ಲ ಇವ್ರಿಗೆ ಯಾರಿಗೂ ಅನಾನುಕೂಲ ಆಗದ ಹಾಗೆ ತಹಸೀಲ್ದಾರ್ ಕಚೇರಿನಲ್ಲಿ ನಾವು ನೋಟಿಸ್ ಕೊಟ್ಟು ಹಿಯರಿಂಗ್ ಮಾಡಿ ಅದಾದ ನಂತರ ಬಂದಿಲ್ಲ ಅಂತ ಹೇಳಿದ್ರೆ ಆ ಗ್ರಾಮ ಪಂಚಾಯತಿಗೇನೆ ಹೋಗಿ ಅಲ್ಲಿಯೂ ಕೂಡ ಹಿಯರಿಂಗ್ ಮಾಡಿ ಅವರು ಅಲ್ಲಿ ಈಗ ಏನೋ ಒಂದು ಕಾರಣಕ್ಕೆ ಬರ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಬರ್ಲಿಕ್ಕೆ ಆಗಲ್ಲ ಅಂತ ಒಂದು ಕಾರಣಕ್ಕೋಸ್ಕರ ಅವ್ರು ಬಿಡಬಾರದು ಅಂತ ಹೇಳಿ ಸೂಚನೆಗಳು ಕೊಟ್ಟಿದ್ದೇವೆ. ಸಾಧ್ಯವಾದಷ್ಟು ಈ 24,529 ಜನರಿಗೆ ಏನು ನಾವು ನೋಟಿಸ್ ಅನ್ನು ಕೊಡ್ತೇವೆ ಅವರಿಗೆ ಯಾವುದು ತೊಂದರೆ ಆಗದ ಹಾಗೆ ಅವ್ರ ಕಡೆಯಿಂದ ಏನೇನು ಡಾಕ್ಯುಮೆಂಟ್ಸ್ ಹೇಗೆ ಪಡೆಯಬೇಕು ಅನ್ನುವಂಥ ಸೂಚನೆ ಕೊಟ್ಟು ಅದನ್ನು ನಾವು ಫಾಲೋ ಅಪ್ ಮಾಡ್ತೇವೆ. ಕನೆಕ್ಟ್ ಮಾಡಿ ಅವ್ರಿಗೆ ಹೇಗೆ ಇಲ್ಲಿರುವಂತವ್ರದ್ದು ಕನೆಕ್ಟ್ ಇರ್ತದೆ, ಕಾಂಟ್ಯಾಕ್ಟ್ ಇರ್ತದೆ. ಬಟ್ ಪ್ರೊಸೀಜರ್ ಪ್ರಕಾರ ಅವ್ರಿಗೆ ನೋಟಿಸ್ ಕೊಡಬೇಕು. ಯಾಕಂದ್ರೆ ಈ ನೋಟಿಸ್ ಜನರೇಟ್ ಆಗುವುದು ಕೂಡ ಮ್ಯಾನ್ಯುವಲ್ ನೋಟಿಸ್ ಅಲ್ಲ, ಇದು ಚುನಾವಣಾ ಆಯೋಗದ ವೆಬ್ಸೈಟ್ ನಿಂದನೇ ನೋಟಿಸ್ ಅನ್ನು ಜನರೇಟ್ ಮಾಡಬೇಕಾಗ್ತದೆ. BLO ಅದನ್ನೇ ಕೊಡುವಂತ ಸಂದರ್ಭದಲ್ಲಿ ಅವರು ಫೋಟೋ ತಗೋಬೇಕಂತ ಇದೆ. ಫೋಟೋ ತಗೋಬೇಕಂತ ಅಂದ್ರೆ ಅವ್ರು ಯಾರು ಬೇಕಾದ್ರೆ ರಿಸೀವ್ ಮಾಡ್ಕೋಬಹುದು, ಅವ್ರ ಮನೆಯಲ್ಲಿ ಯಾರು ಬೇಕಾದ್ರೂ ಆ ನೋಟಿಸ್ ಅನ್ನು ರಿಸೀವ್ ಮಾಡ್ಕೋಬಹುದು. ಆದ್ರೆ ಬರುವಂತವ್ರು ವೋಟರೇ ಬರ್ಬೇಕಂತ ಇದೆ. ಯಾಕಂದ್ರೆ ಅದರಲ್ಲಿ ಸೈನ್ ಮಾಡಬೇಕಾಗಿರುವಂತದ್ದು ವೋಟರೇ ಸೈನ್ ಮಾಡಿ ಕೊಡಬೇಕು ಅನ್ನುವಂಥದ್ದು ಇದೆ.
ಸೊ ಆದ್ರಿಂದ ಅವ್ರ ಪರವಾಗಿ ಯಾರೋ ರಿಸೀವ್ ಮಾಡ್ಕೊಂಡ್ರು ಕೂಡ ಅವರು ಬರಬೇಕು. ಬಂದು ಹಿಯರಿಂಗ್ ಬರುವಂತ ಸಂದರ್ಭದಲ್ಲಿನೂ ಕೂಡ ERO ಮತ್ತೆ ಆ ವೋಟರ್ ಇಬ್ಬರದು ಜಂಟಿಯಾಗಿ ಫೋಟೋವನ್ನು ಅದನ್ನು ಅಪ್ಲೋಡ್ ಮಾಡಬೇಕಂತ ಇದೆ. ಮತ್ತೆ ಅಟೆಂಡೆನ್ಸ್ ರಿಜಿಸ್ಟರ್ ಅಲ್ಲಿ ಸೈನ್ ಮಾಡಬೇಕಂತ ಇದೆ. ಅದು ಸೈನ್ ಮಾಡಿರುವಂತ ಅಟೆಂಡೆನ್ಸ್ ರಿಜಿಸ್ಟರ್ ಕೂಡ ಅಪ್ಲೋಡ್ ಮಾಡಬೇಕಂತ ಇದೆ. ಸೊ ಈ ಎಲಾಬರೇಟ್ ಪ್ರಾಸೆಸ್ ಇದೆ. ಸೊ ಈ ಪ್ರಾಸೆಸ್ ಅನ್ನು ನಾವು ಪಾಲನೆ ಮಾಡುವುದರ ಜೊತೆಗೆ ವೋಟರ್ಸ್ಗೆ ಇನ್ಕನ್ವೀನಿಯನ್ಸ್ ಅನ್ನು ಆದಷ್ಟು ಮಟ್ಟಿಗೆ ನಾವು ಕಡಿಮೆ ಮಾಡ್ಲಿಕ್ಕೆ ಏನು ಕ್ರಮ ಇದೆ ಅದನ್ನು ನಾವು ಕೈಗೊಳ್ತೀವಿ. EROs ನೋಟಿಸ್ ಅನ್ನು ಜನರೇಟ್ ಮಾಡಿ ಕೊಡ್ತಾರೆ. ಆ ನೋಟಿಸ್ ಅನ್ನು ಫಿಸಿಕಲಿ ತಗೊಂಡು BLO ಆ ಮನೆಗೆ ಹೋಗಿ ಅವ್ರಿಗೆ ಕೊಡಬೇಕು. ಆ ಫೋಟೋವನ್ನು ತೆಗೆದು ಅಪ್ಲೋಡ್ ಮಾಡಬೇಕು. ದಿಸ್ ಇಸ್ ದ ಗೈಡ್ಲೈನ್ಸ್. ಇಲ್ಲ, ನಮ್ಮ ಇದರ ಪ್ರಕಾರ ನೋಡಿದ್ರೆ ಈಗ ಆಲ್ಮೋಸ್ಟ್ 99.99% have signed the enumeration form and has given back to us. ಸೊ ಆದ್ರಿಂದ ದಿಸ್ ಇಸ್ ಆಲ್ಸೋ ಎ ಪ್ರಾಕ್ಸಿ ಇಂಡಿಕೇಟರ್ ದಟ್ ಆ ರೀತಿ ಮಾಸ್ ಮೈಗ್ರೇಷನ್ ನಮ್ಮ ಜಿಲ್ಲೆಯಲ್ಲಿ ಆಗ್ಲಿಲ್ಲ ಅನ್ನುವಂಥದ್ದಕ್ಕೆ. ಯಾಕಂದ್ರೆ ನಾವು 19 ಲಕ್ಷ ಮತದಾರರ ಪೈಕಿ 19.5 ಲಕ್ಷ ಮತದಾರರ ಪೈಕಿ ವಿ ಆರ್ ಗಿವಿಂಗ್ ನೋಟಿಸ್ ಟು ಓನ್ಲಿ 24,000 odd people. So we are not issuing notice to anybody. 24,529 ಏನು ಸಂಖ್ಯೆ ನಾನು ನಿಮ್ಮ ಕೈಯಲ್ಲಿ ಕೊಟ್ಟಿದ್ದೇನಲ್ಲ ಆ ಸಂಖ್ಯೆಗೆ ಅಷ್ಟೇ ನೋಟಿಸಸ್ ಇಲ್ಲಿ ರೀಚ್ ಆಯ್ತು. ಆ ನೋಟಿಸಸ್ ಕೂಡ ಇಸ್ ನಾಟ್ ನೋಟಿಸ್ ಆಫ್ ಇದು ಏನಿಲ್ಲ, ಅವ್ರು ಬಂದು ದಾಖಲೆಯನ್ನು ಕೊಡಬೇಕು ಅನ್ನುವಂಥದ್ದು ಅಷ್ಟೇ, ಮಾಹಿತಿ ಕೊಡುವಂಥದ್ದು ಅಷ್ಟೇ. ಬಟ್ ಅವ್ರು ಕೊಡ್ಲೇಬೇಕು ಸರ್. ಅದು ನೋಟಿಸ್ ಅಂದ್ರೆ ಯಾವ್ಯಾವ ತರದ ಪ್ರಕರಣ ಇರುತ್ತೆ ನೋಟಿಸ್ ಅವರಿಗೆ, ಯಾವ ತರ ತಪ್ಪುಗಳಾಗಿರುತ್ತೆ? ಈಗ ಅದರಲ್ಲಿ 2 ಕ್ಯಾಟಗರಿ ಹೇಳಿದ್ದೀನಿ. ನೋ ಮ್ಯಾಪಿಂಗ್ ಕೇಸಸ್ ಇಸ್ ವೆರಿ ಸ್ಟ್ರೈಟ್ ಫಾರ್ವರ್ಡ್. ಈಗ ಅವ್ರಿಗೆ ಎನ್ಯುಮರೇಷನ್ ಫಾರ್ಮು ಮನೆಗೆ ಹೋಗಿ ತಲುಪಲಾಗಿತ್ತು.